ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಬೆಳಗ್ಗೆ ಟೈಮ್ ಬಂದು 7:30 ಆಗಿದೆ. ಈಗ ನಾನು ತಿಂಡಿ ರೆಡಿ ಮಾಡ್ತಿದ್ದೀನಿ. ಇವತ್ತು ತಿಂಡಿಗೆ ಬೆಳಗ್ಗೆ ಅವರೆಕಾಳಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಈಗ ಅವರೆಕಾಯಿ ಸೀಸನ್ ಅಲ್ವಾ, ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ದೇವ್ರ ಪೂಜೆ ಎಲ್ಲ ಮಾಡುತ್ತಿದ್ದೀನಿ. ಇದು ಬಂದು ಸಂಡೇ ಬ್ಲಾಗ್. ಈಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಟಿಫನ್ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ ಯಾವ ದೇವಸ್ಥಾನ ಅಂತ ನಿಮಗೆ ಹೋಗ್ತಾ ತೋರಿಸ್ತೀನಿ. ಚಿನೇ ಆಯ್ತು, ರೆಡಿ ಬಿಡು, ಬೇಗ ಹೊರಡೋಣ, ಟೈಮ್ ಆಯ್ತು. ಯಾರು ಇಡ್ಸಲಾಗಲ್ಲ. ಯಾಕೆ ನಮ್ಮ ಯಜಮಾನ್ರು ನೋಡಿ, ಗಾಡಿ ಓಡಿಸ್ಬೇಕಾದ್ರೂ ಫೋನ್ ತೆಗ್ದ್ಬಿಟ್ಟು ಕ್ರಿಕೆಟ್ ಸ್ಕೋರ್ ಎಷ್ಟಾಗಿದೆ ಅಂತ ನೋಡ್ತಾರೆ. ಹೇಗೆ ಅವ್ರಿಗೆ ಕ್ರಿಕೆಟ್ ಹುಚ್ಚಿದೆ ಅಂತ. ಈಗ ಬಂದ್ವಿ ದೇವಸ್ಥಾನದ ಹತ್ರ. ಈ ದೇವಸ್ಥಾನ ಬಂದು ಬಿಸ್ಲಪ್ಪ ಅಂತ. ಅಲ್ಲೇ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲೇ ಹತ್ರನೇ ಇದೆ. ಈಗ ಅಲ್ಲಿ ಪೂಜಾರಪ್ಪ ಇದ್ದಾರೆ ಅಂತ ಕರ್ಕೊಬರೋಣ ಅಂತ ಹೋದ್ರು, ಆದ್ರೆ ಅವರು ಇರ್ಲಿಲ್ವಂತೆ, ಎಲ್ಲೋ ತಿರುಪತಿಗೆ ಹೋಗಿದ್ದಾರೆ ಅಂತ ಅಂದ್ರು. ಈಗ ಅದಕ್ಕೆ ಆಚೆನೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇದ್ದಿದ್ರೆ ಹೋಗಿ ಕರೆದಿದ್ರೆ ಬಂದು ಪೂಜೆ ಮಾಡ್ಕೊಡೋರು, ಅವ್ರಿಲ್ಲ ಅಂತ ಅಂದ್ರು. ಈಗ ಆಚೆನೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಈಗ ಆರೋಳಿ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ, ಒಂದು 1/4 ಗಂಟೆ ಕೂತಿದ್ದು. ಹಾಗೆ ಈಗ ಮತ್ತೆ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಈಗ ಹೊರಡ್ತಿದ್ದೀವಿ. ಈಗ ದೇವಸ್ಥಾನ ಎಲ್ಲ ರೀಚ್ ಆದ್ವಿ. ದೇವರಿಗೆ ಮಡ್ಲಕ್ಕಿ ಕೊಡ್ಬೇಕಾಗಿತ್ತು. ವರ್ಷ ಯಾವಾಗ ಕೊಡ್ತಾನೆ ಇರ್ತೀವಿ. ಹಾಗೆ ಈಗ ಮಡ್ಲಕ್ಕಿಗೆ ಏನೇನ್ ಬೇಕೋ ಎಲ್ಲ ತಗೊಂಡು, ಪೂಜೆ ಸಾಮಾನ್ ಎಲ್ಲ ತಗೊಂಡು ಈಗ ದರ್ಶನ ಮಾಡೋಣ ಅಂತ ಬಂದಿದೀವಿ. ಕ್ಯೂ ಸ್ವಲ್ಪ ಸುಮಾರಾಗಿತ್ತು, ಅಷ್ಟೇನು ಕ್ಯೂ ಇರ್ಲಿಲ್ಲ.
ನಾವು ಹೋದ್ಮೇಲೆ ಮುಗಿಸ್ಕೊಂಡ್ ಬಂದ್ಮೇಲೆ ತುಂಬಾ ಕ್ಯೂ ಆಗ್ಬಿಟ್ಟಿತ್ತು. ಈಗ ಸ್ವಲ್ಪ ಜನ ಬರ್ತಿದ್ರು. ದರ್ಶನ ಎಲ್ಲ ಚೆನ್ನಾಗಾಯ್ತು. ಸಂಡೇ ಅಂತೂ ದೇವಸ್ಥಾನಕ್ಕೆ ಬಂದ್ಬಿಟ್ರೆ ಫುಲ್ ರಶ್ ಇದ್ದೇ ಇರ್ತಾರೆ. ಯಾವ ಸಂಡೇನಾರ ಬನ್ನಿ ಫುಲ್ ರಶ್ ಇದ್ದೇ ಇರ್ತಾರೆ ದೇವಸ್ಥಾನದಲ್ಲಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇಲ್ಲಿ ಬಸಪ್ಪನ ದೇವಸ್ಥಾನ ಇತ್ತು, ಅಲ್ಲೂ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ಅವ್ರ ಹತ್ರ ತಟ್ಟೆ ಎಲ್ಲ ಇಸ್ಕೊಂಡಿದ್ವಲ್ಲ ಅವ್ರಿಗೆ ಮತ್ತೆ ಎಲ್ಲ ವಾಪಸ್ ಕೊಡ್ಬೇಕಲ್ಲ, ಎಲ್ಲ ಕೊಡೋಣ ಅಂತ ಮತ್ತೆ ಬಂದ್ವಿ. ಕಾಯಿ ಬೇಡವದು ಕಾಯಿ ಅದೇ ನೋಡಿ ಕಬ್ಬಾಳಮ್ಮನ ಬೆಟ್ಟ. ಯಾವಾಗ ಒಂದ್ಸಲ ಹತ್ತಬೇಕು ಅಂತ ಆಸೆ, ಯಾವಾಗ ಹತ್ತುತ್ತೀನೋ ಅಂತ ಗೊತ್ತಿಲ್ಲ. ನಮ್ಮ ಯಜಮಾನ್ರು ತುಂಬ ಸಲ ಹತ್ತಿದ್ದಾರೆ, ನಮ್ಮನ್ನೇ ಕರ್ಕೊಂಡು ಹೋಗಿಲ್ಲ ಅಷ್ಟೇ ಅವರು. ಈಗ ಇಲ್ಲಿ ಕಾರಿಗೆಲ್ಲ ಪೂಜೆ ಮಾಡಿಬಿಟ್ಟು ಈಗ ಹೊರಡ್ತೀವಿ ಬನ್ನಿ. ನಿಕ್ಷಾರು ಬರ್ಬೇಕಾದ್ರೆ ಗೋಲ್ಡ್ ಚೈನ್ ತಗೊಂಡಿದ್ದಾರೆ ನೋಡಿ, 20 rupees ಕೊಟ್ಬಿಟ್ಟು ಅದನ್ನೇ ತೋರಿಸ್ತಿದ್ದಾರೆ. ಎಷ್ಟು ಚೆನ್ನಾಗೈತೆ ನೋಡು ಗೋಲ್ಡ್ ಚೈನ್ ಅಂತ. ಚಿನ್ನ ಚೈನ್ ತಗೊಂಡ್ರಿ ಇಂತಿದೆ, ಮತ್ತೆ ನಿಕ್ಷಂಗೆ 20 ರೂಪಾಯಿ ಕೊಟ್ಟು ಚಿನ್ನ ಚೈನ್ ತಗೊಂಡಿದೀಯ. ಈಗ ಹೊಟ್ಟೆ ಬೇರೆ ಹಸಿತಿದೆ, ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಬೇರೆ ಬಿಸಿಲಿತ್ತು, ಸುಸ್ತಾದಂಗೆ ಆಗ್ತಿತ್ತು. ಈಗ ಫಸ್ಟ್ ಊಟ ಮಾಡಬೇಕು, ಆಮೇಲೆ ಸಿಗ್ತೀನಿ ಊಟ ಎಲ್ಲ ಆದ್ಮೇಲೆ. ಆಂದೆ ಹೋಗ್ತಾ ಒಂದು ಹೋಟ್ಲು ಸಿಕ್ತು, ಅಲ್ಲೇ ಊಟ ಮಾಡೋಣ ಅಂತ ಬಂದ್ವಿ. ಹೋಟ್ಲು ಮಾತ್ರ ನೋಡಕ್ ತುಂಬಾ ಚೆನ್ನಾಗಿದೆ, ನೋಡಕ್ ಮಾತ್ರ ಚೆನ್ನಾಗಿತ್ತು. ಇಲ್ಲಿ ನಿಕ್ಷಾ ಅವರು ಕಬಾಬ್ ಅಂತ ಕೇಳ್ತಿದ್ರು, ಅವರು ಕಬಾಬ್ ತಗೊಂಡು, ನಾನು ಬಿರಿಯಾನಿ, ಮನೆಯವರು ಮುದ್ದೆ ಮತ್ತೆ ಮಟನ್ ಸಾಂಬಾರು ತಗೊಂಡಿದ್ರು. ಊಟ ಮಾತ್ರ ಏನೋ ಅಷ್ಟು ಇಷ್ಟ ಆಗಿಲ್ಲ. ತುಂಬ ಹೊಟ್ಟೆ ಹಸ್ದಾಗ ಯಾವುದೋ ಒಂದು ಸಿಕ್ಕರೆ ಸಾಕಲ್ವಾ ಅಂತೀವಲ್ಲ, ಹಾಗೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಈಗ ಮನೆ ಕಡೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದೆ. ಈಗ ಅಡುಗೆ ಬೇರೆ ಮಾಡಬೇಕು. ತುಂಬ ದಿನದಿಂದ ಕರ್ಮೀನ್ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಈಗ ಕರ್ಮೀನ್ ಸಾಂಬಾರು ಮಾಡೋಕ್ಕೆ ಮಸಾಲೆ ಏನು ತೊಗೊಂಡಿದ್ದೀನಿ ಅಂದರೆ, 1-2 ಸ್ಪೂನ್ ಅಷ್ಟು ಕಾಯಿ, 1 ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 7-8 ಎಸಳು ಬೆಳ್ಳುಳ್ಳಿ, ಒಂದು ಈರುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಈಗ ಇದನ್ನೆಲ್ಲ ಫಸ್ಟು ರುಬ್ಕೊಬಿಡೋಣ ಬನ್ನಿ. ಒಂದೊಂದೇ ಹಾಕಿ ಬೇಗ ರುಬ್ಕೊಬಿಡೋಣ. ಇವಾಗೆಲ್ಲ ಹಾಕಾಗಿದೆ, ಯಾವುದು ನಾನು ಹುರ್ಕೊಳ್ಳಿಲ್ಲ, ಹಾಗೆ ಹಸಿ ಮಸಾಲಾನೇ ಹಾಕಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಬ್ಕೊಬರೋಣ. ಈಗ ಇದು ನೋಡ್ಬೋದು ರುಬ್ಬಾಗಿದೆ. ಈಗ ಮೇನ್ ಕರ್ಮೀನ್ ಸಾರು ಮಾಡೋಕ್ಕೆ ಈಗ ಕರ್ಮೀನ್ ಎಲ್ಲ ಹುರ್ಕೊಳ್ಳೋಣ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಕರ್ಮೀನ್ ಹಾಕಿದ್ದೀನಿ. ಈಗ ಇದನ್ನ ಹುರ್ಕೋಬೇಕು ಚೆನ್ನಾಗಿ. ಆದಷ್ಟು ಸಣ್ಣ ಉರಿಗೆ ಕೊಟ್ಕೊಂಡೆ ಉರಿಬೇಕು, ಚೆನ್ನಾಗಿ ಹುರಿದ್ರೇನೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಉರಿಯೋದ್ರಿಂದ ಏನ್ ಪ್ರಯೋಜನ ಅಂದ್ರೆ, ಅದ್ರಲ್ಲಿರೋ ಕಲ್ಲು ಮರಳು, ಚಿಕ್ಕ ಮೀನೆಲ್ಲ ಜಾಸ್ತಿ ಇರೋದು, ಕಲ್ಲು ಮರಳೆಲ್ಲ ಅದೆಲ್ಲ ಬಿಡುತ್ತೆ ಅಂತ. ಅದು ಚೆನ್ನಾಗೆಲ್ಲ ಹುರಿದಾದ್ಮೇಲೆ ಸ್ವಲ್ಪ ಬಿಸಿನೀರು ಹಾಕಿ ಒಂದು 3-4 ಸಲ ತೊಳೆದ್ರೆ ನೀಟಾಗೆಲ್ಲ ಕ್ಲೀನ್ ಆಗುತ್ತೆ. ಅವಾಗ ಕಲ್ಲು ಮಣ್ಣು ಏನು ಇರಲ್ಲ, ಎಲ್ಲ ಕೆಳಗಡೆ ಬರುತ್ತೆ. ನಿಮ್ಗೆ ತೋರಿಸ್ತೀನಿ ಬರ್ರಿ ಎಷ್ಟು ಗಲೀಜಿರುತ್ತೆ, ಹೆಂಗ್ ತೊಳಿಬೇಕು ಅಂತ ನೋಡಿ. ಈ ತರ ಹೊಗೆ ಬರೋ ತರ ಉರಿಬೇಕು. ಈಗ ಇದಾಗಿದೆ, ಇದನ್ನ ಆಫ್ ಮಾಡೋಣ. ಈಗ ಅದಕ್ಕೆ ನೀರು ಹಾಕಿದ್ದೀನಿ, ಬಿಸಿ ನೀರು. ಆ ಬಿಸಿಗೇನೆ ಅದ್ರಲ್ಲಿರೋ ಕೊಳೆ ಎಲ್ಲ ಬಿಟ್ಕೊಳುತ್ತೆ. ಆಮೇಲೆ ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಂಡ್ರೆ ನೀಟಾಗೆಲ್ಲ ವಾಶ್ ಆಗುತ್ತೆ. ಸಾಕು, ಇವಾಗ ಇದಾಗಿದೆ. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಈಗ ಅದಕ್ಕೆ ಸಾಸಿವೆ, 4-5 ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು,
ಅದು ಈರುಳ್ಳಿ ಹಾಗೆ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ಅವರೆಕಾಳು ಹಾಕ್ತಿದ್ದೀನಿ. ಈಗ ಅವರೆಕಾಳು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಹಾಕ್ತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತೆ ಮಿಕ್ಸ್ ಮಾಡಿ. ಈಗ ರುಬ್ಬಿಟ್ಕೊಂಡಿದ್ದಲ್ಲ, ಈಗ ಮಸಾಲೆ ಹಾಕೋಣ. ಈಗ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇದು ಒಂದೆರಡು ಕುದಿ ಬರಲಿ. ಇದು ಆಮೇಲೆ ಕರಿಬೇವು ಹಾಕಿ ಕುದಿಸೋಣ. ಈಗ ಇದು ಕುದಿ ಬರ್ತಿದೆ ನೋಡಿ. ಈಗ ಇದಕ್ಕೆ ತೊಳೆದಿಟ್ಕೊಂಡಿದ್ನಲ್ಲ ಆ ಕರಿಬೇವು ಹಾಕ್ತಿದ್ದೀನಿ. ಕರಿಬೇವು ಹಾಕಿ ಮಿಕ್ಸ್ ಮಾಡಿ ಒಂದೆರಡು ವಿಸಿಲ್ ಬರ್ಸ್ಕೊಂಡ್ರೆ ಕರಿಮೀನ್ ಸಾರು ರೆಡಿ ಆಗುತ್ತೆ. ಈಗ ಇದನ್ನ ಲಿಡ್ ಕ್ಲೋಸ್ ಮಾಡೋಣ ಬನ್ನಿ. ಈಗ ಕುಕ್ಕರ್ 2 ಕೂಗೆಲ್ಲ ಕೂಗಿ ವಿಸಿಲ್ ಎಲ್ಲ ಇಳಿದಿದೆ. ಈಗ ಕರಿಮೀನ್ ಸಾಂಬಾರ್ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ, ಗಮ್ ಅಂತಿದೆ. ಈಗ ಕರಿಮೀನ್ ಸಾರು ರೆಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಒಂದ್ಸಲ ಮನೇಲಿ ಅವರೆಕಾಯಿ ಸೀಸನ್ ಮುಗಿಯೋಷ್ಟೊತ್ತಿಗೆ ಕರಿಮೀನ್ ಸಾರು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.